ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ಇವಾಗಷ್ಟೇ ಇದ್ದೆ. ಆ್ಯಕ್ಚುಲಿ ಏನು ಪ್ಲ್ಯಾನ್ ಇತ್ತು ಇವತ್ತು ಅಂದರೆ, ನಾನು ನನ್ನ ಫ್ರೆಂಡು ಮೀಟ್ ಮಾಡಿ ರೀಲ್ಸ್ ಎಲ್ಲ ಮಾಡೋಣ ಅಂತ ಒಂದು ಪ್ಲ್ಯಾನ್ ಇತ್ತು. 10 ಗಂಟೆಗೆ ಮೀಟಾಗಿ ನಾನು ಇಲ್ಲಿಂದ ಹೋಗಿ ಅವಳ ಕಡೆಯಿಂದ ಬಂದೆ. ಅವ್ರ ಮೀಟಿಂಗ್ ಪಾಯಿಂಟ್ ಹೋದ್ವಿ, ಮೆಜೆಸ್ಟಿಕ್ MG ರೋಡ್ ಹತ್ರ. ಅಲ್ಲಿ ಲೇನ್ ಚೇಂಜ್ ಮಾಡ್ಕೊಂಡು ಹೋಗೋಣ ಅಂತಿತ್ತು. ಬಟ್ 10 ಗಂಟೆಗೆ ಅಲ್ಲಿರಬೇಕಾಗಿತ್ತು. Me being a brilliant mind, I woke up at 9:40. ಇವಾಗ ಓಡಬೇಕು ಫುಲ್ಲು ಅರ್ಜೆಂಟಲ್ಲಿ. ನಡೀರಿ, ಈ ಕಡೆಯಿಂದ ನಾನು ವ್ಲಾಗ್ ಮಾಡ್ತೀನಿ, ಆ ಕಡೆಯಿಂದ ಅವಳು ವ್ಲಾಗ್ ಮಾಡ್ತಾಳೆ. ನೋಡೋಣ ಏನಾಗುತ್ತೆ ಅಂತ. ಸೊ ಇವತ್ತಿಗೆ ನನ್ನ ಔಟ್ಫಿಟ್ ಇದು. ಕಾಣಲ್ಲ ಅಷ್ಟು, ಬಟ್ ಓಕೆ. ನೆಕ್ಸ್ಟ್ ಇನ್ನೂ ವ್ಲಾಗ್ ಆಗ್ತೀನಲ್ಲ, ಅದನ್ನು ನೋಡಿವಂತೆ. ಇವಾಗ ಆಲ್ರೆಡಿ ನನ್ನ ಫ್ರೆಂಡ್ ಆಲ್ರೆಡಿ ಬಿಟ್ಟಿದ್ದಾಳೆ. ಶೀಸ್ ಆನ್ ದ ವೇ. ನಾನು ಇವಾಗ ಬಿಡಬೇಕು. ನಾನು ಇನ್ನೂ ನಾಷ್ಟ ಮಾಡಿಲ್ಲ, ಏನಿಲ್ಲ. ನಾನು ಇಂಥ ಮೇಕಪ್ಪು ಎಂತ ಹಾಕ್ಕೊಂಡಿಲ್ಲ, ಇವಾಗ ಹಾಕ್ಕೊಂಡು ಹೊರಡಬೇಕು. ಸೊ ಹೋಗ್ತಾ ಮಾಡುವ. ಬ್ಲಷ್ ಹಾಕ್ಕೊಂಡಿದ್ದಾಯಿತು, ಜಾಸ್ತಿ ಆಗೋಯ್ತು ಅನ್ಕೋತೀನಿ. ಅಷ್ಟೇ. ಇವಾಗ ಒಂದು ಲಿಪ್ಸ್ಟಿಕ್ಕು ಹೇರ್ಲೆಲ್ಲ ಹಾಕ್ಕೊಂಡ್ರೆ ಮುಗೀತು ನನ್ನ ಕೆಲಸ. ಇವಾಗ ಓಡಬೇಕು. ನನ್ನ ಹತ್ರ ನನ್ನದು ಯೂಶ್ವಲಿ ಡಾರ್ಕ್ ಲಿಪ್ಸ್, ಇಲ್ಲೆಲ್ಲ ಪಿಗ್ಮೆಂಟೇಷನ್ ಇರೋದ್ರಿಂದ ಡಾರ್ಕ್ ಕಲರ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತಾರೆ. ಸೊ 2 ಶೇಡ್ ಇದ್ದಾವೆ. ಇದು ಹಾಕ್ಕೊಳ್ಳ. ರೆಡ್ ವಿಲ್ ಲುಕ್ ಟೂ ಮಚ್. ದಿಸ್ ಇಸ್ ಫೈನ್, ಐ ಗೆಸ್. I have this shade also. I don't know the it is, I think peach or something. Ee shade allide. I think I'll go with this. It's okay. ಪ್ಲಸ್ ನಾವು ಶೂಟ್ ಮಾಡಬೇಕಲ್ಲ, ಅದಕ್ಕೆ ಟ್ರೈಪಾಡ್ ತೊಗೊಂಡೋಗ್ಬೇಕು. ಐ ಆಮ್ ಕ್ಯಾರಿಂಗ್ ದಿಸ್ ಬ್ಯಾಗ್. ಮೈಕ್ ಬೇಕಾ? ಮೈಕ್ ಬೇಡ ಅನ್ಕೋತೀನಿ. ನನ್ನ ಫೋನು ಚಾರ್ಜಿಗೆ ಹಾಕಬೇಕು, ಟ್ರೈಪಾಡ್ ತೊಗೊಂಡೋಗ್ಬೇಕು, ಆಮೇಲೆ ಲೈನರ್. ಐ ಆಮ್ ವೆರಿ ಬ್ಯಾಡ್ ಅಟ್ ಲೈನರ್ಸ್, ಆಯಿತಾ? ಡೋಂಟ್ ಜಡ್ಜ್. ಐಬ್ರೋ ಮಾಡಿಸ್ಬೇಕು. ಐಬ್ರೋನೂ ಮಾಡಿಸಿಲ್ಲ ನಾನಿನ್ನು. ನಂದು ಜಾಯಿಂಟ್ ಐಬ್ರೋಸ್ ಆ್ಯಕ್ಚುಲಿ. ನಾಟ್ ಬ್ಯಾಡ್ನು ಹೋಯ್ತು ಅಂದ್ಕೊಂಡೆ. ನಾಟ್ ಬ್ಯಾಡ್. ಇಲ್ಸಿ ಲೆಫ್ಟಲ್ಲಿ ತುಂಬ ಕಷ್ಟ ಬರೋದು ನನಗೆ. ಈ ಥರ ಕ್ಯಾಮ್ರಾ ನೋಡ್ಕೊಂಡು ಮಾಡ್ತಿರೋದು ಫಸ್ಟ್ ಟೈಮ್. ಇಲ್ಲ, ಇದು ಚೆನ್ನಾಗಿ ಬಂತು. ಇದೊಂಥರ ಬಂದಿದೆ. ಲೆಫ್ಟ್ ಸೈಡಿಗೆ ಹಾಕೋಕ್ಕೆ ಕಷ್ಟ. ಇಲ್ಲಿ ಅಲ್ವಾ? ಇಲ್ಲ, ಇದು ಮೇಲಾಯಿತು ಜಾಸ್ತಿ. much later. ಚೆನ್ನಾಗಿದೆಲ್ಲ, ಚೆಂದ ಕಾಣಿಸ್ತು. ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ, ಒಂದು ಮಣ ಮೇಕಪ್ ಮಾಡ್ಕೊಂಡು. ಅದು ನನ್ನ ಕಣ್ಣು ಚೆನ್ನಾಗಿದೆ ಗೈಸ್ ಆ್ಯಕ್ಚುಲಿ. ಅಲ್ಲಲ್ಲಲ್ಲಲ್ಲಲ್ಲ. ಆದರೆ ಚೆನ್ನಾಗಿರೋ ಹುಡುಗಿರ ಕಣ್ಣಿಗೆಲ್ಲ ಏನು ಮಾಡ್ಬೇಕು ಹೇಳಿ? ಅಷ್ಟೇ. ಇವಾಗ ನಾನು ಬ್ಲಷ್ ಹಾಕಿರೋದು ಕಾಣಲ್ಲ. ಐ ಹ್ಯಾವ್ ಟು ಡೂ ಮೈ ಹೇರ್ ಸ್ಟಿಲ್. ನಾನು ಅವ್ರಿಗೂ ಹೇಳಿದ್ದೀನಿ ಬ್ಲಾಗ್ ಮಾಡ್ಕೊಂಡು ಹೋಗೋಕ್ಕೆ, ಮರ್ಚ್ ಮಾಡಿಬಿಟ್ಟು ಮಾಡೋಣ ಅಂತ. ನೋಡೋಣ ಮಾಡಿದಾರೋ ಇಲ್ಲವೋ ಅಂತ ಗೊತ್ತಿಲ್ಲ. ನಂದು ವೇವಿ ಹೇರ್ಸ್ ಆಯಿತಾ, ಅದಕ್ಕೆ ಕೂಂಬ್ ಮಾಡಿದಾಗೆಲ್ಲ ಎಷ್ಟು ಫ್ರಿಜ್ ಆಗುತ್ತೆ. ಬಟ್ ವೇವಿ ಆ್ಯಕ್ಚುಲಿ ಮೇಂಟೈನ್ ಮಾಡ್ತಿದ್ದೆ ನಾನು. ತುಂಬ ಟೈಮ್ ಹಿಡಿಯುತ್ತೆ ನಾನು ಕಾಲೇಜ್ಗೆ ಹೋಗಿ ಬರೋಷ್ಟರಲ್ಲೆಲ್ಲ. ಸೊ ಐ ಕ್ವಿಟ್. ಹೆಂಗೋ ಇರಲಿ ಅಂದ್ಬಿಟ್ಟು ಹಂಗೆ ಬಾಚ್ಕೊಂಡು ಹೋಗ್ತೀನಿ.
ಕೂದಲು ನಾನು ಒಬ್ಳಿಗೆ ಅನ್ಕೋತೀನಿ ಕೂದಲು ಬಿಟ್ಟರೆ ಚೆನ್ನಾಗಿ ಕಾಣಲ್ಲ. ಐ ಡೋಂಟ್ ಸಿ. ಕಟ್ ಮಾಡಿಸಿದ್ದೆ ಬ್ಯಾಂಗ್ಸು, ಇವಾಗ ಕೂರ್ಸೋಕ್ಕೆ ಟೈಮಿಲ್ಲ. ಓಕೆ, ಚಂದ ಉಂಟಾ? ಹೊಡುವ ಬನ್ನಿ. ಇವಾಗ ಜಸ್ಟ್ ಮೆಟ್ರೋ ಸ್ಟೇಷನ್ಗೆ ರೀಚ್ ಆಗಿದ್ದೀವಿ. ಓಡ್ಬೇಕು ಇವಾಗ ಫುಲ್ಲು. ಅವ್ರು ಆಲ್ರೆಡಿ ರೀಚ್ ಆಗೋಗಿದ್ದಾರಂತೆ. ಓಡ್ಬೇಕು ಇವಾಗ ಅಷ್ಟೇ, ಎಂತ ಇಲ್ಲ. ಕೂತ್ಕೊಂಡ್ಮೇಲೆ ಶುರು ಮಾಡ್ತೀವಿ ಬ್ಲಾಗ್ನ. ಬಂದೆ. ಇವಾಗ ಟ್ರೈನಿಗೆ ವೇಟ್ ಮಾಡಬೇಕು. ರಶ್ ಸೀರಿಯಸ್ಲಿ ಜಾಸ್ತಿ ಆಯಿತು ಅನ್ಕೋತೀನಿ. ಖಾಲಿ ಇದ್ದಾರೆ, ಜನ ಇಲ್ಲ. ಓ ಮೈ ಗಾಡ್, ನನ್ನ ಕೂದಲೆಲ್ಲ ಹಾಳಾಗೋಯ್ತು. ಟ್ರೈನ್ ಬರೋಕ್ಕಿನ್ನ 4 ಮಿನಿಟ್ಸ್ ತೋರಿಸ್ತಿದೆ. ಸರಿ, ಔಟ್ಫಿಟ್ ಚೆಕ್ ಮಾಡೋಕ್ಕಾಗಲ್ಲ ಅನ್ಕೋತೀನಿ. ಔಟ್ಫಿಟ್ ಚೆಕ್ಗೆ ಪ್ಯಾಂಟ್ಸ್, ಬ್ಲೂ ಜೀನ್ಸ್ ಹಾಕಿದ್ದೀವಿ, ಟಾಪ್, ಟ್ರೈಪಾಡ್, ಸ್ವೆಟರ್. ಆಲ್ಮೋಸ್ಟ್ ರೀಚ್. ಇವಾಗ ಹೋಗಿ ವಿ ಹ್ಯಾವ್ ಟು ಮೀಟ್ ಹರ್ ಆಫ್ಟರ್ 3 months ಆಗಿದೆ. ವಾಯ್ಸ್ ಕೇಳಿಸ್ತಿದೆ ಅಲ್ವಾ ಅಂತಲೂ ನನಗೆ ಗೊತ್ತಿಲ್ಲ, ನೋಡೋಣ. ಓಕೆ, ಐ ಜಸ್ಟ್ ಲ್ಯಾಂಡೆಡ್. ನೋಡ್ಬೇಕು ಇವಾಗ ಎಲ್ಲಿಗಡೆ ಅಂತ. she's over there. Waiting for you. God knows so many minutes. Okay. ಎಷ್ಟು ಸ್ಲೋ ಹೋಗ್ತಿದೆ ಗೊತ್ತಾ? ನಾವು ಇವಾಗ ಸರ್ಕಸ್ ಮಾಡಿ ಮೆಟ್ರೋಯಿಂದ ಮುಗಿಸ್ಕೊಂಡು, ಮೆಟ್ರೋಲ್ ಆ್ಯಕ್ಚುಲಿ ಬ್ಲಾಗ್ ಮಾಡೋಂಗಿಲ್ಲ ಅಂತ ಹೇಳಿದ್ರು. ನಮ್ಗೆ ಗೊತ್ತಿರಲಿಲ್ಲ, ಇದು ಯಾವಾಗಿಂದ ರೂಲ್ಸ್ ಶುರು ಆಯಿತು. ಮುಂಚೆಲ್ಲ ಮಾಡ್ತಿದ್ರು, ಹೊಸದಾಗಿ ಮಾಡಿದ್ದಾರೆ, ಪರವಾಗಿಲ್ಲ. ಮೆಟ್ರೋ ಹತ್ಕೊಂಡು ಬಂದು ತುಂಬ ರಶ್ ಇದ್ದಾರೆ ಆ್ಯಕ್ಚುಲಿ. ಇವಾಗ ನಡ್ಕೊಂಡು ಹೋಗ್ತಿದ್ದೀವಿ. 3 minutes ಅಷ್ಟೇ ಮೆಟ್ರೋಯಿಂದ ಬಿಸ್ ಕ್ಯಾಫೆ. ಅದಕ್ಕೆ ಸುಮ್ಮನೆ ಏನಕ್ಕೆ 60 ರೂಪಾಯಿ ವೇಸ್ಟ್ ಮಾಡೋದು ಅಂತ ನಡ್ಕೊಂಡು ಹೋಗ್ತಾ ಇದ್ವಿ. Saving money, guys, because we are broke. ಅಷ್ಟೇ, We are broke. ಚೆನ್ನಾಗಿ ರೆಡಿ ಆಗಿಬಿಟ್ಟು ಅಲ್ಲಿ ಹೋಗಿ ರೀಲ್ಸ್ ಮಾಡಿ ನಡ್ಕೊಂಡು ಹೋಗೋದು ಹೆಲ್ತ್ಗೆ ಒಳ್ಳೇದಲ್ವಾ, ಅದಕ್ಕೆ. Counting calories, guys. We are watching our weight. See, her outfit is very nice. ಅಲ್ಲಿ ಹೋಗಿ ನೆಕ್ಸ್ಟ್ ಬ್ಲಾಗ್ ಮಾಡಿ. ಫ್ಲವರ್ಸ್ ತಗೊಂಡ್ವಿ. ಇವಾಗ ಫ್ಲವರ್ಸ್ ತಗೊಂಡ್ವಿ. ಅಂಕಲು ಪಾಪ ಒಂದು ಕಾಂಪ್ಲಿಮೆಂಟ್ರಿ ಫ್ಲವರ್ ಕೊಟ್ಟಿದ್ದಾರೆ ಇಲ್ಲಿ ಎಕ್ಸ್ಟ್ರಾ. He gave because ಇದು ಇನ್ನೂ ಓಪನ್ ಆಗಿಲ್ಲ, ಚೆನ್ನಾಗಿಲ್ಲ ಅಂದ್ಬಿಟ್ಟು ಪಾಪ ಅವರೇ ತೆಗೆದ್ಬಿಟ್ಟು ಕೊಟ್ಟರು. ಸ್ವೀಟ್ ಅಂತ ಇನ್ನು ಏನು ಮುಂದೆ ಬರುವಾಗಿದೆ. 100 meters ಅಂತ ತೋರಿಸ್ತಿದೆ. ಅಲ್ಲಿ ಹೋಗಿ ರೀಚ್ ಮಾಡಿ ಮಾಡುವ. ಬಾಯ್. will get back. The place looks very nice.
So we have actually reached the cafe. The cafe looks very nice actually. Full red and white theme ಅಲ್ಲಿ. It looks very nice and very limited people are there. ಅದಕ್ಕೆ ತುಂಬ ಖುಷಿ ಆಗುತ್ತೆ. Because if there are too many of people, ವಿಡಿಯೋ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಸೆಲ್ಫ್ ಕಾನ್ಷಿಯಸ್ ನೋಡುತ್ತಲ್ಲ ಈಸಿಯರ್. ಇಲ್ಲ ಕೆಫೆ ಚೆನ್ನಾಗಿದೆ ಅಂತ ಹೇಳ್ತಿದ್ದೇನೆ. The washroom is so good, guys. ಹೌದಾ? It is kind of like made, okay. ವಿಲ್ ಶೋ ಯು ಇನ್ ಅನದರ್ ವಿಡಿಯೋ. ಅಂದರೆ ಇದಾದಮೇಲೆ ಅದು ಟ್ರಾನ್ಸಿಷನ್ ಹಾಕಿ ನೋಡ್ತೀವಿ ವಾಶ್ರೂಮ್ ಹೆಂಗಿದೆ ಅಂತ. ಕ್ಯಾಫೆಗೆ ಹೋಗ್ಬಿಟ್ಟು ವಾಶ್ರೂಮ್ ಫೋಟೋ ತೆಗಿಲಿಲ್ಲ ಅಂದರೆ ಏನು ಮಾಡ್ತೀರಿ? ಚೆನ್ನಾಗಿದೆ, ಕ್ಯೂಟ್ ಆಗಿದೆ ಅಷ್ಟೇ. ಕಮೋಡ್ ಎಲ್ಲ ತೋರ್ಸಕ್ಕೆ ಹೋಗಲ್ಲ. ಇದೇನಾಗುತ್ತೋ ಏನು ಕಥೆನೋ ವ್ಲಾಗು ಸುಮ್ಮನೆ ಮಾಡ್ತಿದ್ದೀನಿ. ಫಸ್ಟ್ ವ್ಲಾಗ್ ಅಲ್ವಾ, ಅದಕ್ಕೆ ಯಾರು ನೋಡ್ತಾರೆ ಅಂತಲೇ ಗೊತ್ತಿಲ್ಲ. ಒಟ್ಟಲ್ಲಿ ಮಾಡ್ತಿದ್ದೀನಿ, ಚೆನ್ನಾಗಿ ಕಾಣಿಸ್ತಿದ್ದೀನಿ ನಾನು. ಹಿಂಗೆ ಸ್ನ್ಯಾಪ್ ಹಾಕೋದು, ಹಿಂಗೆ ಸ್ನ್ಯಾಪ್ ಹಾಕೋದು ಗೈಸ್. ಬಾಯ್. ಇವಾಗ ಮೆಟ್ರೋಲ್ ಹೋಗ್ತಿದ್ದೀವಿ. ದಿಸ್ ಇಸ್ ನೈಸ್. ಇದು ಪಾಪ ಮಾಡೋಗ್ತಿದೆ. ಈ ಬಿಸಿಲಿಗೆ ಅದೇ ಮಾಡೋಗ್ತಿದೆ. ನಾವೇನು ಮಾಡೋದು? ಲಿಲೀಸ್ ಆರ್ ವ್ಲಾಗ್ ಎಲ್ಲ ಮುಗೀತು. ವ್ಲಾಗ್ ಅಲ್ಲ, ರೀಲ್ಸ್ ಮಾಡೋದೆಲ್ಲ ಮುಗೀತು. ತುಂಬ ಕಷ್ಟಪಟ್ಟು ಜಾಗ ಹುಡುಕೊಂಡು ಮಾಡಿದ್ದೀವಿ. ಅಪ್ಲೋಡ್ ಮಾಡ್ತೀವಿ. ಅದನ್ನು ನೋಡಿ ತುಂಬ ಸುಸ್ತಾಗೋಗಿದೆ. ನಾನು ಕೂದಲೆಲ್ಲ ಹೆಂಗೇನೋ ಹಾಕ್ಕೊಂಡಿದ್ದೀನಿ. ಮನೆಗೆ ಹೋಗಿ ಬರೀ ಹಾಕ್ಬಿಟ್ಟು ಕಂಫರ್ಟಬಲ್ ಡ್ರೆಸ್ ಹಾಕ್ಕೊಂಡು ಬಿತ್ಕೊಳ್ಳೋದೆ ಅಷ್ಟೇ. ಸುಸ್ತಾಗೋಗಿದೆ. ಬರೀ ನಡೆದು ಪೆಟ್ರೋಲ್ ಬೇರೆ ರಶ್ ತುಂಬ ಇದೆಯಾ, ಎಲ್ಲ ಜನ ನೋಡ್ತಿದ್ದಾರೆ. ಫಸ್ಟ್ ಟೈಮ್ ಏನೂ ಅನ್ನಿಸ್ತಾ ಇಲ್ಲ ಆ್ಯಕ್ಚುಲಿ ವ್ಲಾಗ್ ಮಾಡ್ತೀನಿ. ಜನ ನೋಡ್ತಿದ್ದಾರೆ ಅಂತ ಏನು ನೋಡ್ಕೊಳ್ಳಿ ಬಿಡು ಅಂತ ಅನ್ನಿಸ್ತೀನಿ. ಈ ರೀತಿ ಮೆಟ್ರೋಲ್ ಮಾಡ್ತೀನಿ. ಬಾಯ್. ಸೊ ಮುಗೀತು. ಇವಾಗ ವಾಪಸ್ ನಮ್ಮೂರು ನಮಗೆ, ಅವ್ರ ಊರಿಗೆ. ಮುಗೀತಷ್ಟೇ. ಇವಾಗ ಮನೆಗೆ ಅವ್ರು ಬೇರೆ ಅವ್ರು ಹಿಂಗೆ ಹೋಗ್ತಾರೆ, ನಾವು ಹಿಂಗೆ ಹೋಗ್ತೀವಿ. ಹೂ ಎಲ್ಲ ಬಾಡೋಗಿದೆ. ಇವಾಗ ವಾಪಸ್ ಮನೆಗೆ ರೀಚ್ ಆಗ್ತಿದ್ದೀವಿ ಅಷ್ಟೇ ಇವತ್ತಿನ ದಿನ. ಓಕೆ, ಥ್ಯಾಂಕ್ ಯು ಸೊ ಮಚ್. ಬಾಯ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಲೈಕ್. ಆ್ಯಂಡ್ ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಐಡಿಯಾಸ್ ಎಲ್ಲ ಕಮೆಂಟ್ ಮಾಡಿ.